ನಮ್ಮ ರಾಜ್ಯದಲ್ಲಿ ಕೂಡ ಎಸ್ಪೆಷಲಿ ಬೆಂಗಳೂರಲ್ಲಿ ಕೊರೋನಾ ಕೇಸಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. 40 ಕೇಸ್ಗಳು ಪಾಸಿಟಿವ್ ಬಂದಿದೆ. ಆಲ್ರೆಡಿ 2-3 ವೇವ್ಸ್ ನಾವು ನೋಡಿದ್ದೀವಿ. ಕೊರೋನಾ ಒಂದು 6ನೇ ವೈರಸ್. ಕೊರೋನಾದಲ್ಲಿ ಬೇರೆ ಬೇರೆ ವೇರಿಯಂಟ್ಸ್ ಇತ್ತು. JV1 ವೈರಸ್ ಅಂತ ಇವಾಗ ತುಂಬ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ. ಉಸಿರಾಟದಲ್ಲಿ ತೊಂದರೆ ಕೂಡ ಆಗುತ್ತೆ. ಪ್ರೆಗ್ನೆಂಟ್ ವುಮೆನ್ಸ್ ಆಲ್ಸೋ ತುಂಬ ಜಾಸ್ತಿ ರಿಸ್ಕ್ ಇರುತ್ತೆ. ಸುಮ್ಮನೆ ಕೆಮ್ಮು, ಶೀತ, ಜ್ವರ ಹೋಗುತ್ತೆ 3-4 ದಿನ ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಸೋಷಿಯಲ್ ಡಿಸ್ಟೆನ್ಸಿಂಗ್, ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳೋದು, ಪಬ್ಲಿಕ್ ಪ್ಲೇಸಸ್ಗೆ ಹೋಗೋದು, ಜನದಟ್ಟಣೆ ಇರೋಂಥ ಪ್ಲೇಸಸ್ಗೆ ಹೋಗೋದು ಅವಾಯ್ಡ್ ಮಾಡಿ. ಇಂದು ಜಗತ್ತಿನಲ್ಲಿ ಅಥವಾ ನಮ್ಮ ದೇಶದಲ್ಲಿ ಬಹು ಮುಖ್ಯವಾಗಿ ನಡೆಯುತ್ತಿರುವ ಸಂಗತಿ ಎಂದರೆ ಕೊರೋನಾ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಈ ವಿಚಾರವಾಗಿ ನಾನು ಜನರಿಗೆ ಗಾಬರಿ ಆಗೋದು ಬೇಡ, ಮತ್ತು ಏನೇನು ತಮ್ಮ ಡೌಟ್ಗಳಿದೆ ಅದನ್ನು ಕ್ಲಿಯರ್ ಮಾಡೋಕ್ಕೆ ಇಂದು ಒಂದು ಸ್ಪಷ್ಟನೆ ನೀಡೋಕ್ಕೆ ಇಂದು ನಿಮ್ಮ ಮುಂದೆ ಬಂದಿದ್ದೀನಿ. ಮೊದಲನೇದಾಗಿ, ಹೌದು ನಿಜ, ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಈವನ್ ನಮ್ಮ ರಾಜ್ಯದಲ್ಲಿ ಕೂಡ ಎಸ್ಪೆಷಲಿ ಬೆಂಗಳೂರಲ್ಲಿ ಕೊರೋನಾ ಕೇಸಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. 40 ಕೇಸ್ಗಳು ಪಾಸಿಟಿವ್ ಬಂದಿದೆ. ಹೌದು, ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ ಕೊರೋನಾ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದು ರಾಜ್ಯದಲ್ಲಿ. ಬಟ್ ಭಯ ಪಡಬೇಕಾ ನಾವು? ಕೊರೋನಾ ಮತ್ತೆ ಕೊರೋನಾ ವೇವ್ ಸ್ಟಾರ್ಟ್ ಆಗುತ್ತಾ ಅಂತ ನೋಡೋಕ್ಕಿಂತ ಮುಂಚೆ ಫಸ್ಟ್ ಕೊರೋನಾ ಅಂದರೆ ಏನು? ನಮ್ಗೆ ಆಲ್ರೆಡಿ 2-3 ವೇವ್ಸ್ ನಾವು ನೋಡಿದ್ದೀವಿ. ಕೊರೋನಾ ಒಂದು 6ನೇ ವೈರಸ್. ಇದೇ ಥರ ಮುಂಚೆಯಿಂದನೂ ನಮಗೆ H1N1 ಕೇಳಿದ್ದೀವಿ, ಇನ್ಫ್ಲೂಯೆನ್ಸಾ ಇಲ್ಲ ಹಂದಿ ಜ್ವರ ಇವೆಲ್ಲ ಕೇಳಿದ್ದೀವಿ. ಇದು ಕೊರೋನಾ ಮತ್ತು ಎಲ್ಲ ವೈರಸ್ಗಳು ಒಂದೇ ಜಾತಿಯು. ಸೊ ಈ ವೈರಸ್ಗಳು ತುಂಬ ವರ್ಷದಿಂದ ನಮ್ಮಲ್ಲಿದೆ. ಆವಾಗವಾಗ ಈ ಥರ ಪೀಕ್ಸ್ ಕಾಸ್ ಮಾಡ್ತಾ ಇರುತ್ತೆ. ಸೊ ಕೊರೋನಾ ಕೂಡ ಬರ್ತಾನೆ ಇರುತ್ತೆ. ಇವಾಗೇನಾಗುತ್ತೆ, ಈ ಥಂಡಿಗಾಲದಲ್ಲಿ ಅಂತ ಇವಾಗ ಮಾನ್ಸೂನ್ ಮಳೆಗಾಲದಲ್ಲಿ ಇಲ್ಲ ಚಳಿಗಾಲ ಸ್ಟಾರ್ಟ್ ಆದಾಗ ವೈರಸ್ಗಳು ತಮ್ಮಲ್ಲಿ ಮಾರ್ಪಾಡುಗಳಾಗುತ್ತೆ, ರೂಪಾಂತರಗಳು ಹೊಂದುತ್ತೆ. ಇವಾಗ ವೇರಿಯಂಟ್ಸ್ ಅಂತ ಕರಿತೀವಿ. ಮುಂಚೆ ವೇವ್ಸ್ಗಳು ಕೊರೋನಾದಲ್ಲಿ ಬೇರೆ ಬೇರೆ ವೇರಿಯಂಟ್ಸ್ ಇತ್ತು. ಇವಾಗ ನಮಗೆ ಓಮಿಕ್ರಾನ್ ವೇರಿಯಂಟ್ ಅಂತ 2ನೇ ವೇವಲ್ಲಿ ಬಂದಿತ್ತು. ಅದೇ ಓಮಿಕ್ರಾನ್ ವೇರಿಯಂಟು ಮತ್ತೆ ರೂಪಾಂತರಗೊಂಡು ಒಂದು ಮ್ಯೂಟೆಂಟ್ ಆಗಿ JV1 ವೈರಸ್ ಅಂತ ಇವಾಗ ತುಂಬ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ಸ್ಟಡೀಸ್ ಹೇಳ್ತಾ ಇದೆ. ಸೊ ಇದು ಪದೇ ಈ ಥರ ಪೀಕ್ ಸೀಸನಲ್ಲಿ ಆಗ್ತಾನೆ ಇರುತ್ತೆ. ಸೊ ನಾವು ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ ಅಲ್ಲ, ಬೇರೆ ವೈರಸ್ಗಳು, ಹಂದಿ ಜ್ವರಗಳು ಬರ್ತಾ ಇರೋದು. ಕೋವಿಡ್ ಕೂಡ ನಮ್ಮಲ್ಲಿ ಹಾಗೆ ಉಳ್ಕೊತಾ ಹೋಗುತ್ತೆ, ಅವಾಗ ಪೀಕ್ ಆಗ್ತಾ ಇರುತ್ತೆ. ಬಟ್ ಒಳ್ಳೆ ಸಂಗತಿ ಏನಂತ ಹೇಳಿದ್ರೆ, ಇವಾಗ ಇರೋ ವೇರಿಯಂಟು ಅಷ್ಟೊಂದು ಗಂಭೀರ ಸಮಸ್ಯೆಗಳನ್ನ ಕಾಸ್ ಮಾಡ್ತಾ ಇಲ್ಲ. ತುಂಬ ಲಘು ಪರಿಣಾಮಗಳಾಗ್ತಾ ಇದೆ. ಬಟ್ ತುಂಬ ವೇಗವಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ಇವಾಗ ಕೊರೋನಾ ನಂಬರ್ ಆಫ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾದಲ್ಲಿ ಪ್ರಸರಣ ಅಂದರೆ ಸ್ಪ್ರೆಡ್ನ ನಾವು ಕಮ್ಮಿ ಮಾಡೋಕ್ಕೆ ನೋಡಬೇಕಾಗುತ್ತೆ. ಸೊ ಏನೇನು ನಾವು ಇವಾಗ ಕೊರೋನಾ ಸಿಮ್ಟಮ್ಸ್ ನಮಗೆ ಗೊತ್ತು. ನಾವು ತುಂಬ ಸಲ ಆಲ್ಮೋಡಿ 2-3 ವೇವ್ಸ್ ನೋಡಿದ್ದೀವಿ. ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ. ಶೀತ, ಕೆಮ್ಮು, ನೆಗಡಿ, ಜ್ವರ ಬರೋದು. ಬಟ್ ಕೆಲವೊಂದು ಜನಕ್ಕೆ ಉಸಿರಾಟದಲ್ಲಿ ತೊಂದರೆ ಕೂಡ ಆಗುತ್ತೆ. ಸೊ ಈ ಥರ ತೊಂದರೆಗಳು ನಾವು ನೋಡೋದ್ರಿಂದ ಎಲ್ಲರೂ ಶೀತ ನೆಗಡಿ ಆಗುತ್ತೆ ಅಂತಲ್ಲ. ಕೆಲವೊಬ್ಬರಿಗೆ, ಯಾರಿಗೆ ಅಂತ ಹೇಳಿದ್ರೆ ಇವಾಗ ದುರ್ಬಲ ನಿರೋಧಕ ಶಕ್ತಿ ಇರೋರು, ಅಂಥ ಪೇಷಂಟ್ಸು, ವಯೋವೃದ್ಧರು, 60-65 ವರ್ಷ ಜಾಸ್ತಿ ಇರೋರು, ಚಿಕ್ಕ ಮಕ್ಕಳು, ಆಮೇಲೆ ದೀರ್ಘಕಾಲೀನ ಶ್ವಾಸಕೋಶದ ತೊಂದರೆಯಿಂದ ಬಳಲ್ತಾ ಇರೋರು, ಅಸ್ತಮಾ, COPD, ಲಂಗ್ ಕ್ಯಾನ್ಸರ್ ಈ ಥರ ತೊಂದರೆ ಇರೋರು. ಅದ ನಂತರ ನಮ್ಮದು ರೋಗನಿರೋಧಕ ಶಕ್ತಿ ಕಮ್ಮಿ ಆಗಿರೋ ಪೇಷಂಟ್ಸ್ ಯಾರಂದರೆ ಮಧುಮೇಹ ಇರೋರು, ಇಲ್ಲ ಬೇರೆ ಔಷಧಿಗಳು ತೊಗೋತಾ ಇರೋರು ತಮ್ಮ ರೋಗನಿರೋಧಕ ಶಕ್ತಿ ಕಮ್ಮಿ ಮಾಡೋದಕ್ಕೆ. ಎಕ್ಸಾಂಪಲ್ ಕ್ಯಾನ್ಸರ್ ಪೇಷಂಟ್ಸು, ಡಯಾಲಿಸಿಸ್ ಪೇಷಂಟ್ಸು, ಇಂಥವರು. ಇದರ ಜೊತೆಗೆ ಅತಿ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು, ಪ್ರೆಗ್ನೆಂಟ್ ವುಮೆನ್ಸ್ ಆಲ್ಸೋ ತುಂಬ ಜಾಸ್ತಿ ರಿಸ್ಕ್ ಇರುತ್ತೆ. ಇಂಥವ್ರು ಕೆಲವೊಬ್ಬರಿಗೆ ಬರೀ ಶೀತ ನೆಗಡಿ ಆದ್ರೂ ಯಾರಲ್ಲಿ ರೋಗನಿರೋಧಕ ಶಕ್ತಿ ತುಂಬ ದುರ್ಬಲವಾಗಿರುತ್ತೆ ಅಂಥವರು ಗಂಭೀರ ಸಮಸ್ಯೆಗೆ ತುತ್ತಾಗ್ಬೋದು. ಒಳಗಡೆ ಶ್ವಾಸಕೋಶದಲ್ಲಿ ನಿಮೋನಿಯಾ ಅಂತೀವಿ, ಇನ್ಫೆಕ್ಷನ್ ಆಗ್ಬೋದು. ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಿ ತುಂಬ ಸೀರಿಯಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಎಕ್ಸ್ಪೆಷಲಿ ಇಂಥವರು ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ, ಹುಷಾರಾಗಿರಬೇಕಾಗತ್ತೆ. ಏನೇ ಸಣ್ಣ ಈ ಥರ ಉಸಿರಾಟದ ತೊಂದರೆ ಇಲ್ಲ, ಶೀತ ಕೆಮ್ಮು ಬಂತು ಅಂತ ಹೇಳಿದ್ರೆ ಅವರು ಇಮಿಡಿಯೇಟ್ಲಿ ತಜ್ಞ ವೈದ್ಯರನ್ನು ಕಾಣೋದು ಒಳ್ಳೆಯದು. ಜನರು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇದೇನು ಸುಮ್ಮನೆ ಕೆಮ್ಮು, ಶೀತ, ಜ್ವರ ಹೋಗುತ್ತೆ 3-4 ದಿನ ಅಂತ ನೆಗ್ಲೆಕ್ಟ್ ಮಾಡಬಾರ್ದು. 2-3 ದಿನ ಆದರೂ ನಿಮ್ಮದು ರೋಗ ಲಕ್ಷಣಗಳು ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಬಂದು ವೈದ್ಯರನ್ನು ಕಾಣಿ. ಮನೆಮದ್ದುಗಳು ಕೂಡ ಇಂಥ ಸಮಯದಲ್ಲಿ ನಿಮ್ಗೆ ಉಪಕಾರ ಆಗ್ಬೋದು. ಈ ಶುಂಠಿ, ಅರಿಶಿನ ಅಂಥವೆಲ್ಲ ಬಳಸ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು 2-3 ದಿನ ನೋಡಬೇಕಾಗತ್ತೆ. ನೀವು ಗುಣ ಆಗ್ತಾ ಇಲ್ಲ, ನಮಗೇನು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂದರೆ ಖಂಡಿತ ಕೂಡಲೇ ತಜ್ಞ ವೈದ್ಯರನ್ನು ಕಾಣೋದು ಒಳ್ಳೆಯದು. ನಾವು
ಇನ್ನೇನು ಮಾಡಬೇಕು? ಇವಾಗ ಈ ಕೋವಿಡ್ ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂತ ನಿಮಗೆ ಗೊತ್ತು. ಗಾಳಿಯಲ್ಲಿ ಹರಡ್ತಾ ಇರುತ್ತೆ. ನಾವು ಕಲುಷಿತಗೊಂಡಿರುವ ಮೇಲ್ಮೈ ಪದಾರ್ಥಗಳನ್ನ ಮುಟ್ಟಿದಾಗ ಈ ಕಣ್ಣು, ಕಿವಿ, ಮೂಗು ಪದೇ ಪದೇ ಮುಟ್ಕೋತಾ ಇತ್ತು ಅಂತ ಹೇಳಿದ್ರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ತಡೆಯೋದು ಹೇಗೆ ನಾವು ಇದನ್ನು, ಕೋವಿಡ್ನ? ನಿಮಗೆಲ್ಲ ಗೊತ್ತಿದೆ ಅಲ್ಲ, ನಾವು 2-3 ವೇವ್ನ ಯಶಸ್ವಿಯಾಗಿ ನಿರ್ವಹಿಸಿದ್ದೀವಿ. ತುಂಬ ಮರಣಗಳನ್ನ ತಪ್ಪಿಸಿದ್ದೀವಿ. ಕೋವಿಡಿಂದ ಆಲ್ಮೋಸ್ಟ್ ಹೊರ ಬಂದಿದ್ವಿ. ಸೊ ಆ ಕೋವಿಡ್ನಿಂದ ಹೊರಬಂದು ಇವಾಗ ಮತ್ತೆ ಜನದಟ್ಟಣೆ ಪ್ರದೇಶಗಳಲ್ಲಿ ಮಾಸ್ಕ್ಗಳು ಯೂಸ್ ಮಾಡ್ತಾ ಇಲ್ಲ, ನೈರ್ಮಲ್ಯತೆ ಕಾಪಾಡ್ತಾ ಇಲ್ಲ. ಸೊ ನಾವು ವಾಪಸ್ ಗೋ ಬ್ಯಾಕ್ ಟು ಬೇಸಿಕ್ಸ್ ಅಂತೀವಿ. ಯಾವ ಥರ ಸ್ಪ್ರೆಡ್ ಆಗ್ತಾ ಇದೆ ಅಲ್ಲೇ ಅದನ್ನ ನಿರ್ನಾಮ ಮಾಡಬೇಕಾಗತ್ತೆ. ಸೊ ಒಂದು, ಪದೇ ಪದೇ ಕಣ್ಣು, ಕಿವಿ, ಮೂಗು, ಬಾಯಿನ ಮುಟ್ಕೊಳ್ಳೋದು ಮಾಡಬಾರ್ದು. ನಂತರ ಪದೇ ಪದೇ ಕೈ ತೊಳಿತಾ ಇರ್ಬೇಕು. ಸಾಬೂನು ಬಳಸಿ ಇಲ್ಲ ಸ್ಯಾನಿಟೈಸರ್ ಯೂಸ್ ಮಾಡಿ ಪದೇ ಪದೇ ಕೈನ ತೊಳಿತಾ ಇರಬೇಕಾಗುತ್ತೆ. ಇನ್ನೊಂದು, ಸೋಷಿಯಲ್ ಡಿಸ್ಟೆನ್ಸಿಂಗ್, ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳೋದು. ಜನದಟ್ಟಣೆ ಪ್ರದೇಶಗಳಲ್ಲಿ ಎಲ್ಲಿ ತುಂಬ ಕ್ರೌಡೆಡ್ ಇದೆ, ಇವಾಗ ಫಂಕ್ಷನ್ಸ್ ಹೋಗ್ತೀರಾ, ಇಲ್ಲ ಟೂರ್ ಹೋಗ್ತೀರಾ, ಎಲ್ಲ ಹೋಗಿರ್ತೀರಾ, ತುಂಬ ಜನದಟ್ಟಣೆ ಇದೆ ಅಂತ ಹೇಳಿದ್ರೆ ಅಂಥ ಕಡೆ ಆದಷ್ಟು ಮಾಸ್ಕ್ ಬಳಸಿ. ನಿಮ್ಮ ಮುಖ ಕವರ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಮಾಸ್ಕ್ ನೀವು N95 ಮಾಸ್ಕ್ ಹಾಕಬೇಕು ಅಂತಲೇ ಇಲ್ಲ. ಇವನ್ ಸಾಮಾನ್ಯ ಟ್ರಿಪಲ್ ಲೇಯರ್ ಮಾಸ್ಕ್ ಕೂಡ ಹಾಕ್ಬೋದು, ಇಲ್ಲ ಬಟ್ಟೆ ಮಾಸ್ಕ್ ಕೂಡ. ಏನು ಹಾಗೆ ಮಾಸ್ಕ್ ಇಲ್ದಲೇ ಇರೋದಕ್ಕಿಂತ ಇವನ್ ಬಟ್ಟೆ ಮಾಸ್ಕ್ ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ. ಸಾಮಾಜಿಕ ಅಂತರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಯಾರು ಸಿಮ್ಟಮ್ಸ್ ಇರೋರು, ಸ್ವಲ್ಪ ಶೀತ ನೆಗಡಿ ಇರೋರು ದಯವಿಟ್ಟು ಅವಾಯ್ಡ್ ಮಾಡಿ ಪಬ್ಲಿಕ್ ಪ್ಲೇಸಸ್ಗೆ ಹೋಗೋದು, ಜನದಟ್ಟಣೆ ಇರೋಂಥ ಪ್ಲೇಸಸ್ಗೆ ಹೋಗೋದು ಅವಾಯ್ಡ್ ಮಾಡಿ. ನಿಮಗೆ ಕೇವಲ ಕೆಮ್ಮು ಶೀತ ಇರ್ಬೋದು, ಬಟ್ ನಿಮ್ಮಿಂದ ಯಾರಾದರೂ ನಿಮ್ಮ ನಿಕಟ ಸಂಪರ್ಕದಲ್ಲಿ ಈ ವಯೋವೃದ್ಧರು ಇಲ್ಲ ಗರ್ಭಿಣಿ ಸ್ತ್ರೀಯರು ಯಾರು ಇತ್ತು, ಅವ್ರಿಗೆ ಕೊರೋನಾ ಬಂತು ಅಂತ ಹೇಳಿದ್ರೆ ಅವ್ರಿಗೆ ಗಂಭೀರ ಸಿಮ್ಟಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಅವ್ರು ಹಾಸ್ಪಿಟಲೈಸ್ ಆಗಬೇಕಾಗಿ ಬರುತ್ತೆ. ಸೊ ನೀವು ನಿಮ್ಮಿಂದ ಎಷ್ಟು ತಡೆಗಟ್ಬೋದು ಅಷ್ಟು ತಡೆಗಟ್ಟಿದ್ರೆ ತುಂಬ ಉತ್ತಮ. ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಕ್ಯೂರ್ ಅಂತೀವಿ. ಸೊ ಕೊರೋನಾ ಬರೋಕ್ಕಿಂತ ಮುಂಚೆನೇ ಪ್ರಿವೆನ್ಷನ್ ಎಲ್ಲಿ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆ ನಾರ್ಮಲ್ ನಮ್ಮದು ಏನು ಊಟ ಉಪಚಾರಗಳಿದೆ ಅದು ಚೆನ್ನಾಗಿ ಇಟ್ಕೋಬೇಕು. ಸ್ವಲ್ಪ ವ್ಯಾಯಾಮ, ನಮ್ಮದು ಆರೋಗ್ಯ ತುಂಬ ಸಂಪೂರ್ಣವಾಗಿ ಆ್ಯಸ್ ಎ ಹೋಲ್ಸಮ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನಮ್ಮದು ರೋಗ ನಿರೋಧಕ ಶಕ್ತಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಬಂದರೂ ಕೂಡ 2-3 ದಿನದಲ್ಲಿ ಮನೆ ಮದ್ದುಗಳಲ್ಲೇ ಹುಷಾರಾಗ್ಬೋದು. ಇಲ್ಲ ಇದೆಲ್ಲ ಸಿಮ್ಟಮ್ಸ್ ಬಂತು ನಿಮಗೆ, ಇವಾಗ ಶೀತ ಬಂತು, ಗಂಟ್ಲು ನೋವು, ಕೆಮ್ಮು, ಜ್ವರ ಎಲ್ಲ ಬರ್ತಾ ಇದೆ, 2-3 ದಿನ ಆದರೂ ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಇದ್ರ ಜೊತೆಗೆ ಉಸಿರಾಟದ ತೊಂದರೆ, ತುಂಬ ಉಸಿರಾಟಕ್ಕೆ ಕಷ್ಟಪಡ್ತಾ ಇರೋದು, ಕೆಮ್ಮು ಬರ್ತಾ ಇರೋದು, ಜ್ವರ ಬಿಡ್ದಲೇ ಇರೋದು, ಇಲ್ಲ ನಾವು ಆಕ್ಸಿಜನ್ ಕಮ್ಮಿ ಆಗೋದು ಸಿಮ್ಟಮ್ಸ್ ಹೇಳ್ತೀವಿ. ನಾಲ್ಗೆ ಹತ್ರ ಬೂದ್ ಕಲರ್ ಆಗೋದು, ಕೈಗಳೆಲ್ಲ ಬ್ಲೂ ಕಲರ್ ಆಗೋದು, ಈ ಥರದ್ದು ಆಕ್ಸಿಜನ್ ದೇಹದಲ್ಲಿ ಕಮ್ಮಿ ಆಗ್ತಾ ಇದೆ ಅಂತ ಸಿಮ್ಟಮ್ಸ್. ತುಂಬ ಜನದ ಮನೆಯಲ್ಲಿ ಇವಾಗ ಲಾಸ್ಟ್ ಕೊರೋನಾ ವೇವಲ್ಲಿ ನೋಡಿರ್ತೀರ, ಎಲ್ಲರ ಮನೇಲೂ ಪಲ್ಸ್ ಆಕ್ಸಿಮೀಟರ್ ಅಂತ ಇರುತ್ತೆ, ಆಕ್ಸಿಜನ್ ಚೆಕ್ ಮಾಡೋದು. ಅದರಲ್ಲಿ ನಿಮ್ಮ ಮನೇಲಿ ಆಲ್ರೆಡಿ ಇತ್ತು ಅಂದರೆ ನೀವು ಅದನ್ನ ನಿರಂತರವಾಗಿ ಚೆಕ್ ಕೂಡ ಮಾಡ್ಕೋತಾ ಇರ್ಬೋದು. ಯಾವುದೇ ಕ್ಷಣದಲ್ಲಿ ನಿಮ್ಮ ಆಕ್ಸಿಜನ್ ಸ್ಯಾಚುರೇಷನ್ SpO2 ಅಂತ ಏನು ಹೇಳ್ತೀವಿ ಅದು 94%ಗಿಂತ ಡ್ರಾಪ್ ಆಗ್ತಾ ಇದೆ ಅಂತ ಹೇಳಿದ್ರೆ ಕೂಡಲೇ ಆಸ್ಪತ್ರೆಗೆ ಬಂದು ತಜ್ಞ ವೈದ್ಯರಿಗೆ ತೋರಿಸ್ಬೇಕಾಗತ್ತೆ. ಸೊ ಇದು ಕೊರೋನಾ ಬರೀ ಇವಾಗ ಗೌರ್ಮೆಂಟ್ ಕೂಡ ತುಂಬ ಕ್ರಮಗಳನ್ನು ಕೈಗೊಳ್ತಾ ಇದೆ, ಜನರಲ್ ಪಬ್ಲಿಕ್ಕಿಗೆ ಇನ್ಫಾರ್ಮೇಷನ್ ಹೋಗ್ತಾ ಇದೆ, ಭಯ ಪಡಬೇಡಿ, ಎಲ್ಲ ಕಂಟ್ರೋಲ್ ಇದೆ ಅಂತ ಹೇಳ್ತಾ ಇದೆ. ಸೊ ನಾವು ನಮ್ಮ ಕಡೆಯಿಂದ, ಡಾಕ್ಟರ್ ಕಡೆಯಿಂದ ಮತ್ತು ಸಮಾಜದ ಕಡೆಯಿಂದ ಯಾವಾಗ ಈ ಕೊರೋನಾ ಹರಡೋದು ಅಂದರೆ ಫಸ್ಟ್ ಲೆವೆಲಲ್ಲೇ ಪ್ರಿವೆಂಟ್ ಆಗುತ್ತೆ, ಆವಾಗ ಮಾತ್ರ ನಾವು ಕೊರೋನಾಯಿಂದ ಹೊರಬರಲು ಸಾಧ್ಯ ಆಗುತ್ತೆ. ಏನಂತ ಹೇಳಿದ್ರೆ ಇವಾಗ ಒಬ್ಬರು 10 ಜನಕ್ಕೆ ಸ್ಪ್ರೆಡ್ ಮಾಡ್ತಾರೆ, 10 ಜನ 40 ಜನಕ್ಕೆ ಸ್ಪ್ರೆಡ್ ಮಾಡ್ತಾರೆ. ಈ ಥರ ಸ್ಪ್ರೆಡ್ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ಈ ವೈದ್ಯಕೀಯ ಸೌಲಭ್ಯಗಳಿಗೆ ಮೇಲೆ ತುಂಬ ಒತ್ತಡ ಬೀಳುತ್ತೆ. ಆವಾಗ ಸಾವು ನೋವುಗಳು ಸಂಭವಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಆದಷ್ಟು ಮನೇಲಿ ಮಾಸ್ಕ್ ಹಾಕ್ಕೊಳ್ಳಿ, ಕೈ ತೊಳ್ಕೊಳ್ಳಿ, ಎಲ್ಲರೂ ದೂರ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಆದಷ್ಟು ಪ್ರಿವೆಂಟ್ ಮಾಡಿ ಸ್ವಲ್ಪ ದಿನದ ಮಟ್ಟಿಗೆ. ಈ ಥಂಡಿ ವಾತಾವರಣದಿಂದ ಸ್ವಲ್ಪ ದೂರ ಇರಿ. ಇದೆಲ್ಲ ಮಾಡ್ತಾ ಬಂತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಟ್ರಾನ್ಸ್ಮಿಷನ್ ಕಮ್ಮಿ ಆಗುತ್ತೆ. ಸೊ ಈ ವೇಗವಾಗಿ ಸ್ಪ್ರೆಡ್ ಆಗ್ತಾ ಇದೆ ಏನಂತ ಇದೀವಿ, ಅದು ಡೆಫಿನೆಟ್ಲಿ ಕಟ್ ಆಗುತ್ತೆ, ನಂಬರ್ ಆಫ್ ಕೇಸಸ್ ತುಂಬ ಕಮ್ಮಿ ಆಗುತ್ತೆ. ಸೊ ಸಾಮಾಜಿಕ ಕಳಕಳಿ ಇರಬೇಕು. ನಾನು ಹೇಳ್ದಾಗೆ ಮಾಸ್ಕ್ ಹಾಕ್ಕೊಳ್ಳಿ, ಪದೇ ಪದೇ ಕೈ ತೊಳ್ಕೊಳ್ಳಿ, ಕಣ್ಣು, ಕಿವಿ, ಮೂಗು ಪದೇ ಪದೇ ಮುಟ್ಕೋಬೇಡಿ. ಈ ಜನದಟ್ಟಣೆ ಪ್ರದೇಶದಿಂದ ಸ್ವಲ್ಪ ದೂರ ಇರಿ. ನಿಮ್ಗೇನಾದ್ರು ಸಿಮ್ಟಮ್ಸ್ ಬಂತು ಅಂತ ಹೇಳಿದ್ರೆ ಅವಾಯ್ಡ್ ಮಾಡಿ. ಭಯ ಬೇಡ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅಂತ, ಬಟ್ ತುಂಬ ಮೈಲ್ಡ್ ಕೇಸಸ್ ಬರ್ತಾ ಇದೆ, ಲಘು ರೋಗ ಲಕ್ಷಣಗಳಿದೆ, ತುಂಬ ಸಿವಿಯರ್ ಕೇಸಸ್ ಕಮ್ಮಿ ಇದೆ. ಸೊ ಈ ಸಿಮ್ಟಮ್ಸ್ ಕಮ್ಮಿ ಇರೋದ್ರಿಂದ ಸಾವು ನೋವುಗಳ ಸಂಖ್ಯೆ ಕೂಡ ತುಂಬ ಕಮ್ಮಿ ಇದೆ. ಸೊ ಆದ್ದರಿಂದ ಭಯ ಬೇಡ, ಬಟ್ ಜಾಗರೂಕರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಕೈಲಿ ಎಷ್ಟು ಪ್ರಿವೆಂಟ್ ಮಾಡೋಕ್ಕೆ, ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೆ ಅಷ್ಟು ಮಾಡಬೇಕಾಗತ್ತೆ.
ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.